ಏಕಕಾಲಕ್ಕೆ ಇಡಿ ಮೆಗಾ ರೇಡ್ ಅನ್ನ ಮಾಡಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಾರ್ಖಂಡ್ನಲ್ಲಿ ಏಕಕಾಲಕ್ಕೆ ಇಡಿ ಮೆಗಾ ರೇಡ್ ನಡೆದಿದೆ. ಇವತ್ತು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. 25ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿದರು. ಏಕಕಾಲಕ್ಕೆ ರಾಶಿ ದುಡ್ಡನ್ನು ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಒಂದಲ್ಲ ಎರಡಲ್ಲ 25 ಕಡೆ ದಾಳಿ ಆಗಿದೆ. ಸುಮಾರು 1.5 ಕೋಟಿ ನಗದು ವಶಕ್ಕೆ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. 150 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಸೀಸ್ ಆಗಿದೆ. ಹಲವು ದಾಖಲೆಗಳು ಜೊತೆಗೆ ಡಿಜಿಟಲ್ ಸಾಕ್ಷಿಗಳನ್ನು ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ, ತನಿಖೆಯನ್ನು ಮುಂದುವರಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ. ಇದು ಜಾರ್ಖಂಡ್ನಲ್ಲಿ ಭ್ರಷ್ಟರ ಬೆನ್ನತ್ತಿ ಹೋದಂಥ ಇಡಿ ಅಧಿಕಾರಿಗಳಿಗೆ ಕಂಡಂತಹ ಅಪಾರ ಪ್ರಮಾಣದ ದುಡ್ಡು. ಈ ದುಡ್ಡನ್ನು ಕಂಡು ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ನೋಡಿ, ಸುಮಾರು 1.5 ಕೋಟಿ ರೂಪಾಯಿಯಷ್ಟು ನಗದನ್ನು ಈಗ ವಶಪಡಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. 150 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಸೀಸ್ ಮಾಡಿದ್ದಾರೆ. ಹಲವು ದಾಖಲೆಗಳನ್ನು ಜೊತೆಗೆ ಡಿಜಿಟಲ್ ಸಾಕ್ಷ್ಯಗಳನ್ನು ಈಗ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅಕ್ರಮ ಕಲ್ಲಿದ್ದಲು ಜಾಲದ ವಿರುದ್ಧ ಇಡಿ ಕಠಿಣ ಕ್ರಮ ಈಗ ತೆಗೆದುಕೊಂಡಿದೆ. ಜಾರ್ಖಂಡ್ನಲ್ಲಿ ಇಡಿಯ ಅತಿ ದೊಡ್ಡ ಕಾರ್ಯಾಚರಣೆ ಇದು. ಅಕ್ರಮ ಹಣಕಾಸು ವ್ಯವಹಾರಗಳ ತನಿಖೆ ಮತ್ತಷ್ಟು ಈಗ ತೀವ್ರಗೊಳ್ತಾ ಇದೆ. ಸಂಬಂಧಪಟ್ಟಂಥ ಕಡತಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹಲವು ದಾಖಲೆಗಳನ್ನು, ಡಿಜಿಟಲ್ ಸಾಕ್ಷ್ಯಗಳನ್ನು ಈಗ ಇಡಿ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ. ನೋಡಿ, ಇಡಿ ಅಥವಾ ಯಾವುದೇ ತನಿಖಾ ಸಂಸ್ಥೆಯವರು ರೇಡ್ ಮಾಡ್ತಾರೆ ಅಂದಾಗ ಪೂರ್ವಪರ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಸುಮ್ಮನೆ ಅವರು ರೇಡ್ ಮಾಡಲ್ಲ. ಆ ರೇಡ್ ಮಾಡಿದರೆ ಅವರು ಮೆಗಾ ಬೇಟೆನೇ ಆಡೋವಂಥದ್ದು. ಇವತ್ತು ಕರ್ನಾಟಕ ಸೇರಿದಂತೆ ದೇಶದ ಅನೇಕ ಮೂಲೆಯಲ್ಲೂ ಕೂಡ ಇಡಿ ರೇಡ್ ಆಗಾಗ ನಡೀತಾನೆ ಇರ್ತದೆ. ಈಗ ಜಾರ್ಖಂಡ್ನ ಸರದಿ ನೋಡಿ, ಇವತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ ಸುಮಾರು 25 ಕಡೆ ಇಡಿ ರೇಡ್ ಆಗಿದೆ. ಇಡಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಈ ಹಣ ನೋಡಿ ಇಡಿ ಅಧಿಕಾರಿಗಳು ಅವರೇ ಶಾಕ್ ಆಗಿ ಹೋಗಿದ್ದಾರೆ. ಜೊತೆಗೆ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲನೆ ಈಗ ಮುಂದುವರಿತಾ ಇದೆ. ಇದು ಕಲ್ಲಿದ್ದಲಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಗೋಲ್ಮಾಲ್ ನಡೆದಿದೆ ಅನ್ನುವಂಥದ್ದು ಇಡಿ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಹಾಗಾಗಿ ಪೂರ್ವಪರ ಮಾಹಿತಿಗಳನ್ನು ಕಲೆ ಹಾಕಿ ಈಗ ಇಡಿ ಅಥವಾ ಯಾವುದೇ ತನಿಖಾ ಸಂಸ್ಥೆಯವರು ದಾಳಿಯನ್ನು ಆಗಾಗ ಮಾಡ್ತಾ ಇರ್ತಾರೆ. ಈಗ ಇದು ಇಡಿ ಮೆಗಾ ರೇಡ್ ಜಾರ್ಖಂಡ್ನಲ್ಲಾಗಿರುವಂಥದ್ದು. ಏಕಕಾಲಕ್ಕೆ ಇಡಿ ಮೆಗಾ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕೋಟಿ ದುಡ್ಡು ಈಗ ಸಿಕ್ಕಿದೆ. 25ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದರು. ರಾಶಿ ದುಡ್ಡು ಒಂಥರ ನೋಡಿ ಹೆಂಗೆ ಅಲ್ಲಿ ಹಾಕಿದ್ದಾರೆ ದುಡ್ಡು ಅಂತ. 1.5 ಕೋಟಿ ನಗದು ಈಗ ವಶಪಡಿಸ್ಕೊಂಡಿದ್ದಾರೆ. ಜೊತೆಗೆ 150 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಸೀಸ್ ಆಗಿದೆ. ಇಡಿ ಅಧಿಕಾರಿಗಳು ಸಹಜವಾಗಿ ಅದು ಆದಾಯ ಮೀರಿದ ಆಸ್ತಿ ಗಳಿಕೆ ಅಥವಾ ಈ ರೀತಿಯ ಅಕ್ರಮವಾಗಿ ಹಣ ಇದಕ್ಕೆ ಲೆಕ್ಕ ಕೇಳ್ತಾರೆ. ಅದು ಕೊಡಲೇಬೇಕಾಗ್ತದೆ. ಲೆಕ್ಕ ಕೊಡಲಿಲ್ಲ ಅಂದರೆ ಆಟೋಮೆಟಿಕಲಿ ಅವ್ರು ಏನು ಕ್ರಮ ತೆಗೆದುಕೊಳ್ಬೇಕು ಇಡಿ ಅಧಿಕಾರಿಗಳು ಆ ಕ್ರಮಗಳನ್ನು ತೆಗೆದುಕೊಳ್ತಾರೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅನೇಕ ಘಟನೆಗಳನ್ನು ನೀವು ಗಮನಿಸ್ತಾ ಇರ್ತೀರಾ. ಇಂತಹ ದೊಡ್ಡ ಪ್ರಮಾಣದ ಹಣವನ್ನು ಕಂಡು ಅದನ್ನು ಹಣ ಎಣಿಸ್ಲಿಕ್ಕೆ ಮಿಷನ್ ಕೂಡ ತಂದಿದ್ದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸಾಕಷ್ಟು ದುಡ್ಡು, ಈ ದುಡ್ಡನ್ನು ನೋಡಿ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಜೊತೆಗೆ ಸಂಬಂಧಪಟ್ಟ ಕಡತಗಳ ಈಗ ಪರಿಶೀಲನೆ ಕೂಡ ಈಗ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. 150 ಕೋಟಿಗೂ ಹೆಚ್ಚು ಹಣ ಜೊತೆಗೆ ಸಂಪತ್ತಿನ ಖಜಾನೆ ಕಂಡು